ಭೈರವೈಕ್ಯ ದೇಗುಲದ ಉದ್ಘಾಟನೆಗಾಗಿ ಸಕ್ಕರೆ ನಾಡಿಗೆ ಆಗಮಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಸಲ್ಲಿಸಿರುವಂತಹ ಮನವಿಯಲ್ಲಿ ಹಲವು ವಿಚಾರಗಳ ಉಲ್ಲೇಖ ಇದೆ. ಸುಮಾರು 18 ಅಂಶಗಳ ಬೇಡಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಿಸುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. HALನಲ್ಲಿ ಅವರಿಗೆ ಸ್ವಾಗತವನ್ನ ಕೋರಲಾಗುತ್ತೆ. ಆ ಸಂದರ್ಭದಲ್ಲಿ ರಾಜ್ಯದ ಅಭಿವೃದ್ಧಿಯ ವಿಚಾರವಾಗಿ ಮುಖ್ಯಮಂತ್ರಿಗಳು ಪ್ರಧಾನಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಒಟ್ಟು 18 ಬೇಡಿಕೆಗಳನ್ನ ಪ್ರಧಾನಿಗಳ ಮುಂದೆ ಇಡಲಾಗಿದೆ. ಮೊದಲನೇದಾಗಿ ರೈಲ್ವೆ ಕೋಚ್ ಫ್ಯಾಕ್ಟರಿ ಕೋಲಾರದಲ್ಲಿ ರೈಲ್ವೆ ಕೋಚ್ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಹಾಗೆ ಬೇಡಿಕೆಯನ್ನ ಇಡಲಾಗಿದೆ. ಹೈಸ್ಪೀಡ್ ರೈಲ್ ಎಕ್ಸ್ಟೆನ್ಷನ್ ಮೈಸೂರಿಗೆ ಹೈಸ್ಪೀಡ್ ರೈಲ್ ಎಕ್ಸ್ಟೆನ್ಷನ್ ನ ಬೇಡಿಕೆಯನ್ನ ಇಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಹಾಗೆಯೇ ಬೆಂಗಳೂರು ಸಬರ್ಬನ್ ರೈಲು ಫಂಡ್ ಏನಿದೆ ಆ ಫಂಡ್ ಅನ್ನ ಕೇಂದ್ರ ರಿಲೀಸ್ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. ಜೊತೆಗೆ ಬೆಂಗಳೂರು ಮುಂಬೈ ಮಧ್ಯೆ ಹೈಸ್ಪೀಡ್ ಕಾರಿಡಾರ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಮನವಿಯನ್ನ ಮುಖ್ಯಮಂತ್ರಿಗಳು ಪ್ರಧಾನಿಗಳಿಗೆ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನು ಹಲವು ಪ್ರಮುಖ ಅಂಶಗಳನ್ನ ಮುಖ್ಯಮಂತ್ರಿಗಳ ಈ 18 ಅಂಶಗಳ ಮನವಿ ಪತ್ರ ಏನಿದೆ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಜಲಜೀವನ್ ಮಿಷನ್ಗೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಇದೆ. 15th ಫಿನಾನ್ಸ್ ಕಮಿಷನ್ ಗ್ರಾಂಟ್ಗೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಇದೆ. ಹಾಗೆ ಸ್ಯಾಂಕ್ಷನ್ ಹಾಗೂ ಅಪ್ಗ್ರೇಡೇಷನ್ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಇದೆ. ಹಾಗೆಯೇ ರೆವೆನ್ಯೂ ಡಿಫಿಸಿಟ್ ಗ್ರಾಂಟ್ಸ್ಗಳ ಬಗ್ಗೆ ಉಲ್ಲೇಖ ಇದೆ. ಹೀಗೆ ಸುಮಾರು 18 ಅಂಶಗಳನ್ನ ಉಲ್ಲೇಖ ಮಾಡಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮುಖ್ಯಮಂತ್ರಿಗಳು ಮನವಿಯನ್ನ ಸಲ್ಲಿಸಿದ್ದಾರೆ. ಮಂಡ್ಯದಲ್ಲಿ ಭೈರವೈಕ್ಯ ದೇಗುಲದ ಉದ್ಘಾಟನೆಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿರುವುದು, HALನಲ್ಲಿ ಅವರನ್ನ ಸ್ವಾಗತ ಮಾಡುವಂತಹ ಸಂದರ್ಭದಲ್ಲಿ ಈ 18 ಅಂಶಗಳ ಮನವಿ ಪತ್ರವನ್ನ ಪ್ರಧಾನಿಗಳಿಗೆ ನೀಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟು 18 ಅಂಶಗಳ ಬೇಡಿಕೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ. ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ಮಧ್ಯೆ ಅನುದಾನದ ವಿಚಾರವಾಗಿ ಇರುವಂತಹ ಆ ಭಿನ್ನಮತ, ಆ ಕಿತ್ತಾಟ, ಆರೋಪ ಪ್ರತ್ಯಾರೋಪಗಳು ನಮಗೆ ಗೊತ್ತೇ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಆಗಮಿಸಿರುವಂತಹ ಈ ಸುಸಂದರ್ಭವನ್ನ ಬಳಕೆ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ನೇರವಾಗಿ 18 ಅಂಶಗಳ ಬೇಡಿಕೆಯನ್ನ ಕರ್ನಾಟಕ ರಾಜ್ಯದ ಬೇಡಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿಯವರ ಕೈಗೆ ನೀಡುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಆಗಲೇ ಉಲ್ಲೇಖ ಮಾಡಿದ ಹಾಗೆ ಒಂದು ಕೋಲಾರದಲ್ಲಿ ರೈಲ್ ಕೋಚ್ ಫ್ಯಾಕ್ಟರಿ ಅದರ ಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ ಉಲ್ಲೇಖಿಸಲಾಗಿದೆ. ಯಾಕಂದ್ರೆ ರೈಲ್ವೆ ಬಜೆಟ್ನಲ್ಲಿ ಘೋಷಿಸಲಾದಂತಹ ಕೋಚ್ ಫ್ಯಾಕ್ಟರಿ ಇನ್ನೂ ಕೂಡ ಜಾರಿಗೆ ಬಂದಿಲ್ಲ. ರಾಜ್ಯ 1123 ಎಕರೆ ಭೂಮಿಯನ್ನ ಒದಗಿಸಿದ್ರು ಈ ಯೋಜನೆಯನ್ನ ಪುನರುಜ್ಜೀವನಗೊಳಿಸುವುದು ಹಿಂದುಳಿದ ಕೋಲಾರ ಪ್ರದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿಗೆ ಇದು ಸಹಕಾರಿಯಾಗುತ್ತೆ. ಕೇಂದ್ರ ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ಮನವಿ. ಹಾಗೆ ಇನ್ನು ಹಲವು ಅಂಶಗಳು 18 ಅಂಶಗಳಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.